ಆತ್ಮೀಯರೇ, ಇಂದು ನಾವು ಈ ವಿಡಿಯೋದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತಕ್ಕೆ ಸ್ವಾತಂತ್ರ್ಯ 1947 ಆಗಸ್ಟ್ 14ರ ಮಧ್ಯರಾತ್ರಿ ಬಂದಿತು. ಆ ಸಂದರ್ಭದಲ್ಲಿ ಭಾರತದಲ್ಲಿ ಸುಮಾರು 562ಕ್ಕೂ ಹೆಚ್ಚು ರಾಜ್ಯ ಸಂಸ್ಥಾನಗಳಿದ್ದು, ಅದರಲ್ಲಿ ಕಾಶ್ಮೀರ, ಜುನಾಗಢ, ಹೈದರಾಬಾದ್ ಸಂಸ್ಥಾನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯ ಸಂಸ್ಥಾನಗಳು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನಗೊಂಡವು. ನಂತರ ಮುಂದೆ ನವೆಂಬರ್ 1, 1947ರಲ್ಲಿ ಜುನಾಗಢದ ರಾಜನು ಕೂಡ ಭಾರತದೊಂದಿಗೆ ವಿಲೀನವಾದ. ನಂತರ ಕಾಶ್ಮೀರಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅಂದರೆ ಕಲ 370 ಮತ್ತು ಆರ್ಟಿಕಲ್ 35A ನೀಡುವ ಪ್ರಸ್ತಾವನೆಯೊಂದಿಗೆ ಕಾಶ್ಮೀರದ ರಾಜ ಹರಿ ಸಿಂಗ್ ಕೂಡ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರ್ಪಡೆಯಾದ. ಆದರೆ ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿ ತನ್ನ ಡೆಕ್ಕನ್ ರೇಡಿಯೋದ ಮೂಲಕ ಹೈದರಾಬಾದ್ ಸಂಸ್ಥಾನವನ್ನು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಿದ. ಆ ಸಂದರ್ಭದಲ್ಲಿ ವಿಶ್ವದ ಗಣನೀಯ ಶ್ರೀಮಂತರಲ್ಲಿ ಒಬ್ಬರಾದ ನಿಜಾಮ ಮೀರ್ ಉಸ್ಮಾನ್ ಅಲಿಗೆ ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಲು ಬ್ರಿಟಿಷರ ಹಾಗೂ ಪಾಕಿಸ್ತಾನದ ರಾಜಕಾರಣಿಗಳ ಬೆಂಬಲವಿತ್ತು. ಹೈದರಾಬಾದ್ ಸಂಸ್ಥಾನದಲ್ಲಿ ಹೈದರಾಬಾದಿನ ಸುತ್ತಮುತ್ತಲಿನ ಪ್ರದೇಶಗಳು ಅಂದರೆ ಈಗಿನ ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಮರಾಠವಾಡ ಅಂದರೆ ಉಸ್ಮಾನಾಬಾದ್ ಹಾಗೂ ಲಾತೂರ್ ಪ್ರದೇಶಗಳು ಅಲ್ಲದೆ ಈ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ 6 ಜಿಲ್ಲೆಗಳು ಈ ಭಾಗವನ್ನು ಇಂದಿಗೂ ಕೂಡ ಹೈದರಾಬಾದ್ ಕರ್ನಾಟಕದ ಪ್ರದೇಶವೆಂದು ಕರೆಯಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ದಿನಾಂಕ 6/9/2019 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ನೇತೃತ್ವದಲ್ಲಿ ಇದನ್ನು ಕಲ್ಯಾಣ ಕರ್ನಾಟಕವೆಂದು ಪುನರ್ನಾಮಕರಣ ಮಾಡಲಾಗಿದೆ. ಇಡೀ ಭಾರತ ಆಗಸ್ಟ್ 15/47ರಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ಸಂಭ್ರಮಿಸುತ್ತಿದ್ದರೆ, ಈ ಪ್ರದೇಶದಲ್ಲಿ ಅದನ್ನು ನಿರ್ಬಂಧಿಸಿ ಧ್ವಜಾರೋಹಣ ಮಾಡುತ್ತಿರುವವರನ್ನು ಬಂಧಿಸಿ ಜೈಲಿಗಟ್ಟಲು ಆದೇಶಿಸಲಾಗಿತ್ತು. ಇದರ ವಿರುದ್ಧ ಅಹಿಂಸಾತ್ಮಕ ಹೋರಾಟ ಮಾಡಲು ಸ್ವಾಮಿ ರಾಮಾನಂದ ತೀರ್ಥರ ನೇತೃತ್ವವನ್ನು ವಹಿಸಿದ್ದರು. ಈ ಚಳುವಳಿಯನ್ನು ಹೊತ್ತಿಕ್ಕಲು ಹೈದರಾಬಾದ್ನ ನಿಜಾಮನು ತನ್ನ ಪೊಲೀಸ್ ಬಲವನ್ನು ಅತ್ಯಂತ ಕ್ರೂರವಾಗಿ ಉಪಯೋಗಿಸಿದನು ಹಾಗೂ ತನ್ನ ವಿರೋಧಿಗಳನ್ನು ನಾಶಪಡಿಸಲು ಕಾಸಿಂ ರಜ್ವಿ ಎಂಬತಕ್ಕಂಥ ಒಬ್ಬ ಉಸ್ಮಾನಾಬಾದಿನ ಒಬ್ಬ ವಕೀಲನಾಗಿದ್ದ. ಅವನು ಒಬ್ಬ ಕ್ರೂರ ಮತಾಂಧನಾಗಿದ್ದು ಮುಸ್ಲಿಂ ರಾಷ್ಟ್ರವಾದ ಒಂದು ಕನಸನ್ನು ಕಾಣುವವನಾಗಿದ್ದ. ಅವನ ಒಂದು ನೇತೃತ್ವದಲ್ಲಿ ರಜಾಕರ ಪಡೆ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಸ್ವಯಂ ಸೇವಕರು ಎಂದು ಅರ್ಥ. ಆಗ ರಜಾಕರ ಒಂದು ಹೆಸರಿನ ಭಯೋತ್ಪಾದಕರ ಪಡೆಯನ್ನು ನಿಸ್ಸಹಾಯಕ ಪ್ರಜೆಗಳ ಮೇಲೆ ದಾಳಿಗಿಳಿಸಿದರು. ಇವರು ಸಾವಿರಾರು ಅಮಾಯಕ ಜನರ ಮೇಲೆ ದಾಳಿ ಮಾಡಿ ಲೂಟಿ, ಅತ್ಯಾಚಾರ, ದೌರ್ಜನ್ಯ ನಡೆಸಿದರು. ಇವರ ಮುಖ್ಯ ಉದ್ದೇಶ ಕಾಟೋ, ಲೂಟೋ ಔರ್ ಭಾಟೋ ಎಂಬುದು ಕಾಸಿಂ ರಜ್ವಿಯ ಉದ್ದೇಶವಾಗಿತ್ತು. ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಕೋಟಾ ಎಂಬ ಹಳ್ಳಿಯಲ್ಲಿ 1948 ಮೇ ತಿಂಗಳ ಮೊದಲ ವಾರದಲ್ಲಿ 200ಕ್ಕೂ ಹೆಚ್ಚು ಹಿಂದೂಗಳನ್ನೆಲ್ಲ ಒಟ್ಟುಗೂಡಿಸಿ ಸುಟ್ಟು ಹಾಕಿದರು. ಇದು ದಕ್ಷಿಣ ಭಾರತದ ಜಾಲಿಯಾನ್ ವಾಲಿಬಾಗ್ ದುರಂತ ಎಂದು ಕುಪ್ರಸಿದ್ಧಿಯನ್ನು ಪಡೆಯಿತು. ಹಾಗೆಯೇ ಹುಮನಾಬಾದ್ನಲ್ಲಿರ್ತಕ್ಕಂಥ ಒಂದು ವೀರಭದ್ರೇಶ್ವರ ಗುಡಿಗೆ ಹೋಗಿ ಪೂಜೆ ಮುಗಿಸಿಕೊಂಡು ಬರುತ್ತಿದ್ದ ಮಹಿಳೆಯೊಬ್ಬಳನ್ನು ನೋಡಿದ ರಜಾಕರು ನಡುಬೀದಿಯಲ್ಲೇ ಅವಳ ಅತ್ಯಾಚಾರಕ್ಕೆ ಯತ್ನಿಸಿದರು. ಅದೇ ಸಮಯದಲ್ಲಿ ಅಲ್ಲಿ ಹೋಗುತ್ತಿದ್ದ ಒಬ್ಬ ಯುವಕ ಜೀವದ ಹಂಗು ತೊರೆದು ಅವಳನ್ನು ರಜಾಕರಿಂದ ರಕ್ಷಿಸಿದ. ಅವನನ್ನು ರಜಾಕರು ಸಾಯುವ ಹಾಗೆ ಹೊಡೆದು ಸತ್ತೇ ಹೋದನೆಂದು ಅಲ್ಲಿಂದ ತೆರಳಿದರು. ಆದರೆ ಅದೃಷ್ಟವಶಾತ್ ಆ ಬದುಕುಳಿದ ವ್ಯಕ್ತಿ ಬೇರ್ಯಾರೂ ಅಲ್ಲ, ಅವನೇ ರಾಮಚಂದ್ರ ವೀರಪ್ಪ ಎಂಬ ವ್ಯಕ್ತಿ. ಅವರು ತನ್ನ ಜೀವಿತಾವಧಿಯವರೆಗೂ ಕೂಡ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಯ ಸದಸ್ಯರಾಗಿ ಚುನಾಯಿತರಾಗಿದ್ದರು. ಹೀಗೆ ಅನೇಕ ಜನರು ಅವರ ವಿರುದ್ಧ ಹೋರಾಡಿದರು. ಅವರಲ್ಲಿ ಪ್ರಮುಖರೆಂದರೆ ಕಲಬುರಗಿಯಿಂದ ಮಹಾಗಾಂವದ ಚಂದ್ರಶೇಖರ್ ಪಾಟೀಲ್ರು,
ವಿದ್ಯಾಧರ ಗುರುಜಿಯವರು, ಅನಿರುದ್ಧ್ ದೇಸಾಯಿಯವರು, ಕಮಲಾಕರ್ ಕುಸುಮಕರ್ ದೇಸಾಯಿಯವರು, ಶರಣ್ ಗೌಡ ಇನಾಮದಾರವರು, ಹಾಗೆ ಯಾದಗಿರಿಯ ಕೋಲೂರು ಮಲ್ಲಪ್ಪನವರು, ರಾಯಚೂರಿನ ಅನ್ನದಾನೆಯ ಪುರಾಣಿಕವರು, ಕೊಪ್ಪಳದ ಶಿವಮೂರ್ತಿ ಸ್ವಾಮಿ ಅಳವಂಡಿಯವರು, ಹಾಗೆ ರಾಯಚೂರಿನ ಮಠಮಾರಿಯ ನಾಗಪ್ಪನವರು, ಪ್ರಭುರಾಜ್ ಪಾಟೀಲ್ರು, ಮುರುಗೇಂದ್ರಯ ಶಿರೂರು ಮಠರು, ಹೀಗೆ ಅನೇಕರು ಸ್ವಾಮಿ ರಮಾನಂದ ತೀರ್ಥರ ನೇತೃತ್ವದಲ್ಲಿ ವಿಮೋಚನೆಗಾಗಿ ಹೋರಾಡಿದರು. ಕೇಂದ್ರ ಸರ್ಕಾರವು ಎಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ಕೂಡ ಹೈದರಾಬಾದಿನ ನಿಜಾಮ ಹೈದರಾಬಾದ್ ಪ್ರಾಂತವನ್ನು ಭಾರತದೊಂದಿಗೆ ವಿಲೀನಗೊಳಿಸಲು ಒಪ್ಪಲಿಲ್ಲ. ಅದರ ಫಲವಾಗಿ ಅಂದಿನ ಒಂದು ಗೃಹ ಮಂತ್ರಿಯಾಗಿದ್ದ, ಉಕ್ಕಿನ ಮನುಷ್ಯರಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ತಮ್ಮ ಒಂದು ಸೇನೆಯನ್ನು ಅಂದರೆ ಸೆಪ್ಟೆಂಬರ್ 13, 1948ರಂದು ಭಾರತೀಯ ಸೇನೆಯನ್ನು ಹೈದರಾಬಾದ್ ಸಂಸ್ಥಾನಕ್ಕೆ ರವಾನಿಸಿದರು. ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆಯ ಮೂಲಕ ರಜಾಕರನ್ನು ಕಂಡಲ್ಲಿ ಗುಂಡಿಕ್ಕುವ ಹಾಗೂ ಬಂಧಿಸುವ ಆದೇಶವನ್ನು ಗೃಹ ಮಂತ್ರಿಗಳು ನೀಡಿದರು. ಕೇವಲ 108 ಗಂಟೆಯಲ್ಲಿ ಅಂದರೆ ಸೆಪ್ಟೆಂಬರ್ 16ರಂದು ರಾತ್ರಿಯವರೆಗೆ ಹೈದರಾಬಾದ್ ನಿಜಾಮ ಸೈನ್ಯ ಸೋತು ಸುಣ್ಣವಾಗಿ ಹೈದರಾಬಾದ್ ನಿಜಾಮನು ಪತ್ರದ ಮೂಲಕ ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟ ವ್ಯವಸ್ಥೆಯೊಂದಿಗೆ ವಿಲೀನ ಮಾಡುವ ನಿರ್ಧಾರವನ್ನು ತಿಳಿಸಿ ಶರಣಾಗತನಾದನು. ಅಂದರೆ ಸೆಪ್ಟೆಂಬರ್ 17ರಂದು ನಿಜಾಮ ಹಾಗೂ ರಜಾಕರ ದೌರ್ಜನ್ಯದಿಂದ ಜನತೆಗೆ ವಿಮೋಚನೆ ದೊರೆಯಿತು. ಸ್ವಾತಂತ್ರ್ಯ 1947ರಲ್ಲಿ ದೊರೆತರೂ ಕೂಡ ಈ ಭಾಗದ ಜನರಿಗೆ 13 ತಿಂಗಳ ನಂತರ ಸೆಪ್ಟೆಂಬರ್ 17, 1948ರಲ್ಲಿ ವಿಮೋಚನೆಗೊಂಡರು. ಹಾಗಾಗಿ ಆ ದಿವಸವನ್ನು ಇವರು ಸ್ವತಂತ್ರ ದಿನಾಚರಣೆ ಅಲ್ಲ, ವಿಮುಕ್ತಿಗೊಂಡಿರ್ತಕ್ಕಂಥ ದಿನ. ಏಕೆಂದ್ರೆ ಸ್ವತಂತ್ರ ನಮಗೆ 1947ರಲ್ಲಿ ದೊರೆತಿತ್ತು. ಆದರೆ ಆ ನಿಜಾಮನ ಒಂದು ಕಪಿಮುಷ್ಟಿಯಿಂದ ನಾವು ಬಿಡಿಸಿಕೊಳ್ಳಲು 13 ತಿಂಗಳವರೆಗೆ ಅನೇಕ ಸೇನಾನಿಗಳಾಗಿ ನಮ್ಮ ಭಾಗದ ಯುವಕರು ಮತ್ತೆ ಹಿರಿಯರು ಎಲ್ಲರೂ ಹೋರಾಡಿ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವೆಂದು ಈಗ ಈ ಒಂದು ಭಾಗವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವೆಂದು ಆಚರಿಸುತ್ತಿದ್ದು, ಕಳೆದ 10-15 ವರ್ಷಗಳಿಂದ ಆ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯಂತೆ ಸಂಭ್ರಮದಿಂದ ಎಲ್ಲ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಲಾಗುತ್ತದೆ. ಈ ಭಾಗದ ಜನ ವರ್ಷದಲ್ಲಿ 3 ಬಾರಿ ಸಡಗರ ಸಂಭ್ರಮದಿಂದ ಆಗಸ್ಟ್ 15, ಸೆಪ್ಟೆಂಬರ್ 17, ಜನವರಿ 26ರಂದು ಧ್ವಜಾರೋಹಣ ಮಾಡಿ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುತ್ತಾ ಈ ಒಂದು ದಿನಾಚರಣೆಯನ್ನು ಅರ್ಥಪೂರ್ಣ. ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಕಮೆಂಟ್ಗಳನ್ನು ಮಾಡಿ ಹಾಗೂ ಹೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಕೆಳಗಡೆ ಇರುವ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.